ಹಾಯ್ ಹಲೋ ನಮಸ್ಕಾರ. ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಇದೆ ಒಂದು ಅದ್ಭುತವಾದಂಥ ಆಯುರ್ವೇದಿಕ್ ಔಷಧಿ ಅಂತಲೇ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಸಾಂಬಾರು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಹಸಿ ತಡ್ನಿಕಾಳನ್ನ ತೊಗೊಂಡಿದ್ದೀನಿ. ತಡ್ನಿಕಾಳು ಎಲ್ರಿಗೂ ಗೊತ್ತೇ ಇರುತ್ತೆ. ಹಳ್ಳಿ ಕಡೆ ಹೊಲದಲ್ಲೆಲ್ಲ ಜಾಸ್ತಿ ಇದನ್ನು ಬೆಳೀತಾರೆ. ಇದು ಹಳ್ಳಿ ಕಡೆ ತುಂಬಾ ಕಮ್ಮಿ ರೇಟಿಗೆ ಸಿಗುತ್ತೆ. ಹಾಗಾಗಿ ಹಳ್ಳಿ ಕಡೆ ಇದನ್ನು ಜಾಸ್ತಿ ಮಾಡ್ತಾರೆ. ಸಿಟಿ ಕಡೆ ಆದಷ್ಟು ಕಮ್ಮಿನ ಮಾಡ್ತಾರೆ. ಇವಾಗ ನಾವು ಮಾಡೋಣ ಬನ್ನಿ. ಪಾತ್ರೆ ತೊಗೊಂಡು ಅದಕ್ಕೆ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ kg ಹಸಿ ಕಾಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು 3 ಟೊಮೊಟೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ಯಾಸ್ ಆನ್ ಮಾಡಿ ಇಟ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಇಲ್ಲಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 10 ಕರಿಬೇವು ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಮೆಣಸು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಒಂಚೂರು ಚಿಕ್ಕದಾದ ಹುಣಸೆಹಣ್ಣ ತೊಗೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಬೆಂದಿದೆಯಾ ನೋಡೋಣ ಬನ್ನಿ. ಮೆಣಸಿನ್ಕಾಯಿ ಕಾಳು ಬೆಂದಿದೆ. ಮೆಣಸಿನ್ಕಾಯಿನ ಕಾಳು ಎರಡು ಕೂಡ ಬೆಂದಿದೆ. ಇವಾಗ ಮೆಣಸಿನ್ಕಾಯಿನ ಸಪ್ರೇಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕಾಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಬೇಯಿಸ್ಕೊಂಡಿಟ್ಟಿರೋಂಥ ಮೆಣಸಿನ್ಕಾಯಿ 1 ಸ್ಪೂನ್ ಕಾಳನ್ನ ಹಾಕ್ಕೊಂಡು ಹಸಿ ಕಾಳನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲೆ, ಜೀರಿಗೆ, ಮೆಣಸು ಇದೆಲ್ಲವನ್ನು ಕೂಡ ಹಾಕಿ ನೀಟಾಗಿ ಹಾಕಿ ರುಬ್ಕೊಳ್ಳಿ. ಇದಕ್ಕೆ ಅಷ್ಟು ನೀರು ಹಾಕೋ ಅವಶ್ಯಕತೆ ಇಲ್ಲ. ರಸ ಇರುತ್ತಲ್ಲ ಕಾಳು ರಸ ಅದನ್ನೇ 1-2 ಸ್ಪೂನ್ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಚಟ್ನಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇದಕ್ಕೆ ನಾವು ನೀರು ಹಾಕಿಲ್ಲ. ಹಸಿ ಕಾಳನ್ನ ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರು 1-3 ಸ್ಪೂನ್ ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ. ಇಲ್ಲಿ ನಾನು ಚಟ್ನಿ ರುಬ್ಬಿದಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಆವಾಗಲೇ ನಾವು ಕಾಳೊಳಗಡೆ ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಆ ಟೊಮೊಟೊ ಅರ್ಧ ಸೌಟ್ ಕಾಳನ್ನ ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ರುಬ್ಕೊಳ್ಳಿ. ನಾನು ರುಬ್ಕೊಂಡಿರೋಂಥ ಮಸಾಲಾನ ಆವಾಗಲೇ ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದರೊಳಗಡೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು 2 ನಿಮಿಷ ಕುದಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ಒಗ್ಗರಣೆ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ನೀವು ರಸಾಗೆ ಒಗ್ಗರಣೆ ಹಾಕೋಬೋದು. ತುಂಬಾ ಅದ್ಭುತವಾಗಿ ಬಂದಿದೆ ಹಸಿ ತಡ್ನಿಕಾಳು ಉಪ್ಸಾರು. ನೋಡಿ ಕೆಮ್ಮು, ಶೀತ, ನೆಗಡಿಗೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.